ನಾವು ವಿಚಾರನ ಅರ್ಥ ಮಾಡಿ ಹೇಳಿಸ್ಬೇಕು ಸರ್. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಸರಿ ಹೇಳಿ. ನೋಡಿ ಸರ್, ನೀವು ಗಾಳಿಪಟ ಹಾರಿಸ್ತಾ ಇರೋದು ತಪ್ಪಿಲ್ಲ, ಆದ್ರೆ ಹಾರಿಸ್ತಿರೋ ಜಾಗ ಇದೆಯಲ್ಲ ಅದು ಸೂಕ್ತವಾಗಿಲ್ಲ. ಪಾಪ ಸರ್, ಮಕ್ಕಳು ಗಾಳಿಪಟ ಹಾರಿಸ್ಬೇಕು ಅಂತ ಆಸೆ ಪಟ್ಟವ್ರೆ, ಅದರಿಂದ ಅವ್ರಿಗೆ ಏನೋ ಸಂತೋಷ. ನೀವ್ ಹೇಳಿ ಸರ್, ಈ ವಯಸ್ಸಲ್ಲಿ ಅವ್ರು ಗಾಳಿಪಟ ಹಾರಿಸ್ತಾ ಇನ್ಯಾವಾಗ ಹಾರಿಸ್ತಾರೆ? ಖಂಡಿತವಾಗ್ಲೂ ನೀವು ಹೇಳ್ತಾ ಇರೋದ್ರಲ್ಲಿ ತಪ್ಪಿಲ್ಲ ಸರ್. ಆ ದಾರ ಕೊಡಿ ಸರ್. ಇಲ್ಲಿ ಇದು ಸಾಮಾನ್ಯವಾದ ದಾರ ಅಲ್ಲ ಸರ್, ಇದನ್ನ ಕಿಲ್ಲರ್ ಮಾಂಜಾ ಅಂತ ಕರೀತಾರೆ. ಇದನ್ನ ತಯಾರು ಮಾಡಕ್ ಬಳಸೋ ಪದಾರ್ಥಗಳು ಯಾವ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಇದರಿಂದ ಕ್ಯಾನ್ಸರ್ ರೋಗ, ಸಿಲಿಕೋಸಿಸ್, ಉಸಿರಾಟದ ತೊಂದರೆ, ಈ ತರ ಎಲ್ಲ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಇದೆಲ್ಲ ನಿಮ್ಮ ಮಕ್ಕಳುಗಳಿಗೆ ಬರ್ಬೇಕಾ ಹೇಳಿ? ಅದಲ್ಲದೆ ನೀವು ಆರಿಸೋ ಗಾಳಿಪಟ ಯಾವ್ದೋ ಮರಕ್ಕೋ ಅಥವಾ ಲೈಟ್ ಕಂಬಕ್ಕೋ ಸಿಕ್ಕಾಕೊಂಡು ದಾರ ಅಲ್ಲೇ ಉಳಿತಾ ಇದೆ. ಆ ದಾರಕ್ಕೆ ಪಕ್ಷಿಗಳು ಬಂದು ಸಿಕ್ಕಾಕೊಂಡು ಅದ್ರ ಪ್ರಾಣ ಹೋಗ್ತಾ ಇದೆ. ಮೊನ್ನೆ ಇಲ್ಲೇ ಸ್ವಲ್ಪ ಮುಂದೆ ಈ ಮಾಂಜಾ ದಾರ ರಸ್ತೆಯಲ್ಲಿ ತಗಲಕೊಂಡಿದೆ. ಬೈಕಲ್ಲಿ ಬರ್ತಾ ಇದ್ದಿದ್ದು ಒಬ್ಬರ ಕದ್ಕುಯ್ದಾಕಿದೆ. ಇದೇ ರೀತಿ ಎಷ್ಟೋ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಹಾಗಿದ್ರೆ ಇನ್ ಮುಂದೆ ನಾವು ಪಟ ಹಾರಿಸಾಗಿಲ್ವಾ? ಯಾರಪ್ಪ ನಿಂಗೆ ಗಾಳಿಪಟ ಹಾರಿಸಬಾರ್ದು ಅಂತ ಹೇಳಿದ್ದು? ಈಗ ತಾನೇ ನೀವು ಹೇಳಿದ್ರಲ್ಲ ಅಂಕಲ್. ನಾನು ನಿಮ್ಮಿಬ್ರಿಗೂ ಒಂದ್ ಕತೆ ಹೇಳ್ತೀನಿ. ಅದನ್ನ ಕೇಳಾದ್ಮೇಲೆ ನೀವೇ ಡಿಸೈಡ್ ಮಾಡಿ ಗಾಳಿಪಟನ ಹಾರಿಸ್ಬೇಕೋ ಬೇಡವೋ ಅಂತ. ಕತೆನಾ? ಯಾವ ಕತೆ ಅಂಕಲ್? ನಿಮ್ಮಿಬ್ರು ತರನೇ ಇನ್ನಿಬ್ರು ಸ್ನೇಹಿತರ ಕತೆ. ಒಂದ್ ಊರಲ್ಲಿ 2 ಹಕ್ಕಿಗಳಿತ್ತು. ಹಕ್ಕಿಗಳ? ಹಕ್ಕಿಗಳೇ. ಹಕ್ಕಿ 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 ಹಾರುವ ಹಕ್ಕಿ, ಹಸಿರು ಬಣ್ಣದ ಸುಂದರ ಹಕ್ಕಿ. ಗಿಡಬಡ ರೆಕ್ಕೆಯ ಬಡಿಯುತ್ತಲಿತ್ತು, ಸಿರಿಪಿಲಿ ಹಾಡಲು ಹಾಡುತ್ತಲಿತ್ತು. ಹಕ್ಕಿ ಹಕ್ಕಿ ಹಾರುವ ಹಕ್ಕಿ, ಹಸಿರು ಬಣ್ಣದ ಸುಂದರ ಹಕ್ಕಿ. ಆಗಸದೆತ್ತರ ಹಾರುತ್ತಲಿತ್ತು, ಆಗಸದೆತ್ತರ ಹಾರುತ್ತಲಿತ್ತು. ಸುಂದರ ಪಕ್ಷಿಯ ಸ್ನೇಹವೂ ಇತ್ತು. ಹಕ್ಕಿ ಹಕ್ಕಿ ಹಾರುವ ಹಕ್ಕಿ, ಹಸಿರು ಬಣ್ಣದ ಸುಂದರ ಹಕ್ಕಿ. ಕಿಲಿಕಿಲಿ ಮಾತನ್ನು ಆಡಲೆ ಹಕ್ಕಿ, ಅಣ್ಣನ ಕಚಪದ ತಿನ್ನಲೆ ಹಕ್ಕಿ. ನೀರಲ್ಲಿ ಮುಳುಗಿ ಹೇಳಲೆ ಹಕ್ಕಿ, ನೀರಲ್ಲಿ ಮುಳುಗಿ ಹೇಳಲೆ ಹಕ್ಕಿ. ಮತ್ತೆ ಆಗಸಕ್ಕೆ ಹಾರಲೆ ಹಕ್ಕಿ. ಹಕ್ಕಿ ಹಕ್ಕಿ ಹಾರುವ ಹಕ್ಕಿ, ಹಸಿರು ಬಣ್ಣದ ಸುಂದರ ಹಕ್ಕಿ. ಹಕ್ಕಿ ಹಕ್ಕಿ ಹಾರುವ ಹಕ್ಕಿ, ಹಸಿರು ಬಣ್ಣದ ಸುಂದರ ಹಕ್ಕಿ. ಅಮ್ಮ, ಅಯ್ಯೋ ಅಯ್ಯೋ, ನಂಗಂತೂ ಬಹಳ ಸುಸ್ತಾಗೋಯ್ತು ಕಣೋ. ಇಷ್ಟಕ್ಕೆ ಸುಸ್ತಾದ್ರೆ ಹೆಂಗೋ? ಇನ್ನ ತುಂಬಾ ದೂರ ಹೋಗ್ಬೇಕು. ನೀನ್ ಬೇಕಾದ್ರೆ ಹೋಗೋ, ನಾನ್ ಬರಲ್ಲ. ಹಾಗಾದ್ರೆ ನಿಂಗೆ ಹಣ್ಗಳು ಬೇಡವಾ? ಹಣ್ಗಳ? ಬೇಕು ಬೇಕು ಬೇಕು. ಬೇಕು ಅಂದ್ರೆ ನಾವು ಹಾಡ್ಬೇಕು. ಹಾಡೋಣವಾ? ಹಾರೋಣ. ನೀವೇ ನೋಡಿದ್ರಲ್ಲ ಮತ್ತೆ ಆ ಹಕ್ಕಿಗಳು ಎಷ್ಟು ಖುಷಿಯಿಂದ ಸಂತೋಷದಿಂದ ಆಟ ಆಡ್ಕೊಂಡು ಹಾರಾಡ್ಕೊಂಡು ಖುಷಿಯಾಗಿದ್ವು ಅಂತ. ಹೌದು ಅಂಕಲ್, ತುಂಬಾ ಖುಷಿಯಾಗಿದ್ವು. ಆದ್ರೆ ಆ ಖುಷಿ ಜಾಸ್ತಿ ದಿವಸ ಉಳಿಲಿಲ್ಲ. ಯಾಕಂಕಲ್, ಏನಾಯ್ತು? ಹಕ್ಕಿಗಳಿಗೆ ಎಲ್ಲೋದ್ವು? ಆ ಹಕ್ಕಿಗಳಿಗೆ ಏನಾಯ್ತು, ಎಲ್ಲಿ ಹೋದ್ವು ಅಂತ ಮುಂದೆ ನೀವೇ ನೋಡಿ. ಇಲ್ಲಿ ನೋಡು, ಎಷ್ಟೊಂದು ಹಣ್ಣುಗಳಿವೆ. ಹೌದು, ಎಷ್ಟೊಂದು ಹಣ್ಣುಗಳಿವೆ. ನಾನಂತೂ ಹೊಟ್ಟೆ ತುಂಬಾ ತಿನ್ಬಿಡ್ತೀನಿ. ನಾನು ಅಷ್ಟೇ. 1 ವಾರಕ್ಕಾಗೋಷ್ಟು ತಿನ್ಕೊಂಡ್ಬಿಡ್ತೀನಪ್ಪ. ಬಾ ಹೋಗೋಣ, ಬಾ. ಇಲ್ಲಿ ಬಾರೋ, ಹಣ್ಣುಗಳು ತುಂಬಾ ರುಚಿಯಾಗಿದೆ. ತಿನ್ನು ತಿನ್ನು ತಿನ್ನು. ಅಲ್ಲಿ ನೋಡು, ಮರದ ಹಣ್ಣುಗಳು ಎಷ್ಟು ಚೆನ್ನಾಗಿದೆ ಅಂತ. ಬಾ ತಿನ್ನಕ್ ಹೋಗೋಣ. ನೀನ್ ಬೇಕಾದ್ರೆ ಹೋಗೋ, ನನ್ಗಿಲ್ಲ ತುಂಬಾ ಚೆನ್ನಾಗಿದೆ. ಆಯ್ತು.